बीदर शहर में बीदर नागरिका सन्मार्ग समिति वेलफेयर एंड चैरिटेबल ट्रस्ट द्वारा सरल और सामूहिक वैवाहिक सहायता योजना बनाई गई है, जिसके तहत मुस्लिम, क्रिश्चियन, जैन, बुद्ध, सिख या पारसी धर्मों के युवकों और युवतियों के सामूहिक विवाह किए जाएंगे। इस संबंध में बीदर नागरिक सन्मार्ग समिति वेलफेयर एंड चैरिटेबल ट्रस्ट द्वारा प्रेस वार्ता की गई और इस सामूहिक विवाह कार्यक्रम का पोस्टर रिलीज किया गया। इस सामूहिक विवाह के लिए कुछ शर्तें बनाई गई है, जो इस तरह है कि दुल्हा और दुल्हन का अल्पसंख्यक जाति यानी मुस्लिम, क्रिश्चियन, जैन, बुद्ध, सिख या पारसी धर्मों से होना शर्त है। कम से कम 10 जोड़ों का इस सामूहिक विवाह में शामिल होना जरूरी है। दुल्हन की उम्र 18 से 42 वर्ष होनी चाहिए और दूल्हे की उम्र 21 से 45 वर्ष होनी चाहिए। इस योजना के तहत मदद प्राप्त करने के लिए हर एक दुल्हा दुल्हन की आमदनी वार्षिक 2.5 लाख से ज्यादा नहीं होनी चाहिए। इस योजना का लाभ जीवन में एक बार प्राप्त किया जा सकता है। यह विवाह योजना उस दुल्हे के लिए नहीं है जिसकी पत्नी जिंदा है या उस दुल्हन के लिए नहीं है जिसका पति जिंदा है, और परिवार में से कोई एक ही इस योजना से लाभ उठा सकता है। इस सामूहिक विवाह में हर जोड़े को 50,000 रुपए की आर्थिक मदद की जाएगी। इसके लिए आवेदन देने के लिए इन नंबर्स पर संपर्क करें। 9071018670, 9343246892, 9148480361। इस नंबर पर आप संपर्क कर सकते हैं। इस अवसर पर बीदर नागरिकता सन्मार्ग समिति के सदस्य फादर विल्सन फर्नांडिस और बीदर नागरिक सन्मार्ग समिति के सदस्य डॉक्टर राजशेखर सेडमकर ने मीडिया से बात करते हुए संबंध में विस्तार से बताया है। केपी न्यूज के कैमरामैन पपुराज का कवरेज। ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಮನೆ ಕಾರ್ಯಗಳನ್ನು ಒಂದು ಆಡಂಬರವಾಗಿ ನಡೆಸುವುದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ಚಿಕ್ಕ ಕಾರ್ಯಕ್ರಮಗಳಾಗಲಿ, ಇದ್ದವರು ಇಲ್ಲದವರು, ಶ್ರೀಮಂತರು ಬಡವರು ಎಲ್ಲ ಸೇರಿ ಒಂದು ಆಡಂಬರದ ಸಂಭ್ರಮಗಳಾಗಿ ಪರಿಣಮಿಸ್ತಾ ಇದೆ. ವಿಶೇಷವಾಗಿ ಕುಟುಂಬಗಳಲ್ಲಿ ನಡೆಯುತ್ತಿರುವಂತಹ ಈ ಮದುವೆ ಸಮಾರಂಭಗಳು ಇದ್ದವರು ಮಾಡ್ತಾರೆ, ಇಲ್ಲದವರು ಕೂಡ ಸಾಲ ಮಾಡಿಕೊಂಡು ಆದರೂ ಸಹ ನಮ್ಮ ಕಾರ್ಯ ಚೆನ್ನಾಗಿ ಆಗಬೇಕು, 4 ಮಂದಿ ನೋಡಬೇಕು, ಇಂತಹ ವಿಚಾರಗಳಲ್ಲಿ ತೊಡಗಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಬಡವರಾಗಿ ಉಳಿತಾ ಇರ್ತಾರೆ. ಮದುವೆ ಆದ ನಂತರ ಅವರು ಪಡುವಂತಹ ಕಷ್ಟ ಸಮಸ್ಯೆಗಳು ಅದು ಸಹಿಸಲಾರದು. ಇದ್ದವರು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಪ್ರಸ್ತುತವಾಗಿ ತಿಳಿಸುವುದಾದರೆ, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಇಲಾಖೆಯ ವತಿಯಿಂದ ಈ 6 ಸಮುದಾಯಗಳಿಗೆ ಸರಳವಾದಂತಹ ದುಂದು ವೆಚ್ಚವಿಲ್ಲದಂತಹ ಮದುವೆ ಸಮಾರಂಭವನ್ನು ನಡೆಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರ ನಿಯಮಾವಳಿಗಳು ಈಗಾಗಲೇ ಈ ಕರಪತ್ರಗಳಲ್ಲಿ ಉಲ್ಲೇಖವಾಗಿದ್ದಾವೆ. ಈ ರೀತಿ ಮಾಡುವುದರಿಂದ ಒಂದು ಕುಟುಂಬಕ್ಕೆ ಒಂದು ಸಹಾಯವಾದಂತಹ ಸರ್ಕಾರದ ಸಹಾಯ ಹಸ್ತ ಇದೆ. ಈ ಕಾರ್ಯವನ್ನು ಇದರ ಜೊತೆಗಾರಿಕೆ ನಮ್ಮ ಜೊತೆಗಿರಬೇಕು ಅಂತ ವಿಚಾರವನ್ನು ಅಂದ್ಕೊಂಡು ನಾವು BNSS ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಈ ಸದಸ್ಯರು ಕಳೆದ ಅನೇಕ ದಿನಗಳಿಂದ ಈ ವಿಚಾರವನ್ನು ಎಲ್ಲ ಕಡೆಗೆ ಪ್ರಸಾರವಾಗಬೇಕು, ಇದರ ಬಳಕೆಯನ್ನು ಮಾಡಬೇಕು ಎಂಬ ಪರಿಕಲ್ಪನೆಯನ್ನು ಅಂದ್ಕೊಂಡು ಈ ವಿಚಾರವನ್ನು ಮುಂದಿಡ್ತಾ ಇದ್ದೀವಿ. ಈ ಮಾತುಗಳನ್ನು ಕೇಳಿದಂತಹ ಪ್ರತಿಯೊಬ್ಬರು ನಿಮ್ಮ ಈ 6 ಸಮುದಾಯಗಳಲ್ಲಿ ನೀವು ಒಳಗೊಂಡಿದ್ದಂತಾದರೆ ನಿಮ್ಮ ದಾಖಲೆಗಳನ್ನು ಅದನ್ನು ಪರಿಷ್ಕರಿಸಿ ಈ ಸರಳ ವಿವಾಹಕ್ಕೆ ಸಹಕರಿಸಬೇಕಾಗಿ ನಾನು ವಿನಂತಿಸ್ತೇನೆ. ಈಗಾಗಲೇ ಅನೇಕರು ಇದರ ಬಗ್ಗೆ ಈ ಮಾಹಿತಿಯನ್ನು ಎಲ್ಲ ಕಡೆಗೆ ಹಳ್ಳಿಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಇದ್ದವರಲ್ಲಿಯೂ ಇಲ್ಲದವರಲ್ಲಿಯೂ ಸಹ ಈ ವಿಷಯವನ್ನು ಮಂಡಿಸ್ತಾ ಇದ್ದಾರೆ. ನಾವು ಸಹ ಈ 6 ಸಮುದಾಯಗಳಲ್ಲಿ ಒಳಗೊಂಡಂತಹ ಪ್ರತಿಯೊಬ್ಬರು ಕೈ ಜೋಡಿಸಿ ನಮ್ಮ ಬಡತನದಲ್ಲಿಯೂ ಸಹ ನಮ್ಮ ಕಷ್ಟದಲ್ಲಿಯೂ ಸಹ ಸರ್ಕಾರ ನಮ್ಮ ಜೊತೆಗಿದೆ ಎಂಬ ವಿಚಾರವನ್ನು ಯೋಚಿಸಿಕೊಂಡು ಮದುವೆಗೆ ಯೋಚಿಸುವವರು ಈ ಕಾಯ್ದೆ ಅಡಿಯಲ್ಲಿ ಅಥವಾ ಈ ಕಾರ್ಯಕ್ರಮದ ಅಡಿಯಲ್ಲಿ ಬಂದು ಇದನ್ನು ಮುನ್ನಡೆಸಬೇಕಾಗಿ ನಾನು ವಿನಂತಿಸ್ತೇನೆ. ದುಂದು ವೆಚ್ಚವನ್ನು ಮಾಡಿಕೊಂಡು ಆಡಂಬರದ ಸಂಭ್ರಮಗಳನ್ನು ಮಾಡಿಕೊಂಡು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸೋದಕ್ಕಿಂತ ಸರ್ಕಾರವು ನಮಗೆ ನೀಡಿರುವಂತಹ ಉಚಿತವಾದಂತಹ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿಕೊಂಡು ಸುಂದರವಾದಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಂದು ಮಾದರಿಯಾಗುವಂತಹ ಈ ಕಾರ್ಯ ಆಗಬೇಕಂತ ನಾನು ಆಶಿಸ್ತೇನೆ. ಇದರಲ್ಲಿ ಕ್ರೈಸ್ತ ಸಮುದಾಯ, ಮುಸ್ಲಿಂ ಸಮುದಾಯ, ಜೈನ ಸಮುದಾಯ, ಬೌದ್ಧ ಸಮುದಾಯ, ಪಾರ್ಸಿ, ಸಿಖ್
ಈ 6 ಸಮುದಾಯಗಳಿಗೆ ಈ ವಿಶೇಷವಾದಂತಹ ಅವಕಾಶ ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿದೆ. ಆದ್ದರಿಂದ ಈ 6 ಸಮುದಾಯದ ಪ್ರತಿಯೊಬ್ಬರು ವಿಶೇಷವಾದಂತಹ ಗಮನವನ್ನು ತೆಗೆದುಕೊಂಡು ಈ ಯೋಜನೆಗೆ ನಿಮ್ಮ ಸಹಕಾರವನ್ನು ನೀಡಬೇಕಾಗಿ ನಾನು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿಯ ಪರವಾಗಿ ಇಲ್ಲಿದ್ದಂಥ ಎಲ್ಲರ ಸದಸ್ಯರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಫಾದರ್ ವಿಲ್ಸನ್ ಫರ್ನಾಂಡಿಸ್, ಈ ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿಯ ಸದಸ್ಯನಾಗಿದ್ದೇನೆ. ಧನ್ಯವಾದ. ನಾನು ಡಾಕ್ಟರ್ ರಾಜಶೇಖರ್ ಸೇಡಂಕರು, ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿಯ ಒಂದು ಸದಸ್ಯ. ಇವತ್ತಿನ ಒಂದು ವಿಶೇಷ ನಮ್ಮದೊಂದು ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ಏನಂತಂದರೆ, ನಾವು ನಮ್ಮ BNSS 6 ತಿಂಗಳಿಂದ ರಚನೆ ಆಯಿತು. ಅದರ ಮುಖ್ಯ ಉದ್ದೇಶಗಳೇನಂತಂದರೆ ಬೆಗ್ಗರ್ ಫ್ರೀ ಬೀದರ್, ಅಡಿಕ್ಷನ್ ಫ್ರೀ ಬೀದರ್ ಮತ್ತು ಸರಳ ವಿವಾಹವನ್ನು ಪ್ರೋತ್ಸಾಹಿಸೋದು. ಸೊ ಇದರಲ್ಲಿ ನಾವು ಪ್ರತಿ ವಾರ ಒಂದೊಂದು ಗ್ರಾಮ ಪಂಚಾಯತಿಗೆ ನಮ್ಮ ಸದಸ್ಯರು ಹೋಗಿ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥ ಒಂದು ಸಂದರ್ಭಗಳು ಮಾಡ್ತಾಯಿದ್ದೀವಿ ನಾವು. ಸೊ ಅದರ ಥರ ಒಂದು ನಮ್ಮ ಅಲ್ಪಸಂಖ್ಯಾತರ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಸರಳ ವಿವಾಹವನ್ನು ಪ್ರೋತ್ಸಾಹಿಸುತ್ತಾ ದ್ವಂದ್ವ ವೆಚ್ಚನ ಮಾಡದೆ ಯಾರು ಸಿಂಪಲಾಗಿ ಮದುವೆ ಮಾಡ್ಕೋತಾರೆ ಅವ್ರಿಗೆ ಒಂದು 50,000 ರೂಪಾಯಿ ಧನ ಸಹಾಯನ ಮಾಡ್ತಾಯಿದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಇವತ್ತಿಂದ ಒಂದು ಕಲ್ಚರ್ ಏನಾಗಿದೆ ಅಂತಂದರೆ ದುಡ್ಡು ಖರ್ಚು ಮಾಡಿ ಫಂಕ್ಷನ್ ಮಾಡೋದು, ಆಮೇಲೆ ತೋರಿಸ್ಕೊಳ್ಳೋಂಥ ಪರಿಸ್ಥಿತಿ ಉಂಟಾಗಿದೆ. ಅಂದರೆ ಯಾರೋ ಮಾಡ್ತಾಯಿದ್ದಾರೆ ಅಂತ ನಾವು ಮಾಡೋಕ್ಕೆ ಹೋಗಿ ಸಾಲ ಮಾಡಿಕೊಂಡು ಮನೆ ಮಾರೋದು, ಹೊಲ ಮಾರ್ಕೊಂಡು ಅದು ಸಾಲ ತೀರಿಸೋದು ಇದೇ ಆಯಿತು. ಅಂದರೆ ಬಡವರು ಇರ್ತಾಯಿದ್ದಾರೆ. ಸೊ ಇದು ನಾವು ಖಂಡಿಸ್ತೀವಿ. ಸೊ ಇದೊಂದು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮು ತಾವು ಯುಟಿಲೈಸ್ ಮಾಡ್ಕೋಬೇಕು. 28 ಫೆಬ್ರವರಿ ಒಳಗಾಗಿ ರಿಜಿಸ್ಟ್ರೇಷನ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಶಾಹೀನ್ ಸ್ಕೂಲಲ್ಲಿ ಇದರ ಮುಖ್ಯ ಕಾರ್ಯಾಲಯ ಇರುತ್ತದೆ. ತಾವು ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಲ್ಲಿ ಫೋನ್ ನಂಬರ್ ನಾವು ಕರಪತ್ರದಲ್ಲಿ ಕೊಟ್ಟಿದ್ದೀವಿ, ಅದೇ ಫೋನ್ ನಂಬರ್ ಮಾಡ್ಕೊಂಡು ತಾವು ನೋಂದಣಿಯನ್ನು ಮಾಡ್ಕೋಬೇಕು. ಇದರದ್ದೊಂದು ಸದುಪಯೋಗ ಮಾಡ್ಕೋಬೇಕಂತೇಳಿ ನಾವು BNSS ಕಡೆಯಿಂದ ತಮಗೆಲ್ಲರಿಗೆ ಕೋರ್ಕೋತಿದ್ವಿ. ಧನ್ಯವಾದ.